ನನ್ನವರು ಅಲ್ಲ. ಬಹಳ ಜನಕ್ಕಿದು ಪರಿಣಾಮಕಾರಿ ಆಗಿರ್ತದೆ. ಒಂದಿಷ್ಟು ಮಂದಿ ಹತ್ರ ಒಂದಿಷ್ಟು ಏನು ಹೇಳ್ಕೋಬಾರ್ದಂತ. ಯಾರ್ಯಾರ ಎದುರು ಏನೇನು ಹೇಳ್ಕೋಬಾರ್ದು. ಶ್ರೀಮಂತನ ಎದುರು ಹೋಗಿ ಕಣ್ಣೀರು ಹಾಕಬಾರ್ದಂತ, ಕಾಲ್ ಇರ್ಲಾರ್ದವನ ಮುಂದೆ ಹೋಗಿ ಡ್ಯಾನ್ಸ್ ಮಾಡಬಾರ್ದಂತ, ಕಣ್ಣು ಇರ್ಲಾರ್ದವನ ಮುಂದೆ ಹೋಗಿ ಕನ್ನಡಿ ಇಡಬಾರ್ದಂತ, ಹಸಿದವನ ಮುಂದೆ ಉಣಬಾರ್ದಂತ, ಬಡವನ ಮುಂದೆ ನೋಟ್ ಎಣಿಸಬಾರ್ದಂತ. ಇವು ಒಂದಿಷ್ಟು ತಿಳ್ಕೊಬೇಕು ನಾವು ಅಷ್ಟೇ. ಏನೇನು ಬಡವನ ಮುಂದೆ ನೋಟ್ ಎಣಿಸಬಾರ್ದು, ಹಸಿದವನ ಎದುರು ಉಣಬಾರ್ದು, ಕಾಲ್ ಇರ್ಲಾರ್ದವನ ಮುಂದೆ ಹೋಗಿ ನೃತ್ಯ ಮಾಡಬಾರ್ದು, ಕಣ್ಣು ಇರ್ಲಾರ್ದವನ ಮುಂದೆ ಹೋಗಿ ತಲೆ ಬಾಚ್ಕೋಬಾರ್ದು. ಇವೆಲ್ಲ ಇವ್ ನಾವು ಮಾಡಾಕತ್ತು ಅಂದ್ರೆ ಅದಕ್ಕಿಂತ ಕರಾಡ್ರಿ ನಾವೆಲ್ಲ. ನೀವು ನೋಡ್ರಿ, ಬಹಳ ದುಃಖಿತ್ರಿ ಎದ್ರ, ನೊಂದವ್ರ ಎದ್ರ, ಬೆಂದವ್ರ ಎದ್ರ ನೀವು ಅಳ್ಕೋತ ಕುಂತ್ರಿ ಅಂದ್ರ ನಿನ್ ಕಣ್ಣೀರ್ ಯಾರು ಒರೆಸ್ತಾರವ? ನಾವು ಜಗತ್ತಿನೊಳಗ ದಿನಮಾನದೊಳಗ ನಾವೆಲ್ಲ ಅದನ್ನ ನೋವು, ನಲಿವು, ದುಃಖ ಬಂಡಿ ಸಾಗಿಸ್ಕೊಂಡು ಬಂದವರು ನಾವೆಲ್ಲ. ನಿಮಗೆ ನೆನಪಿರ್ಲಿ, ಹಬ್ಬ ಬಂತು, ಶುಭ ದಿನ ಹೊತ್ತು, ಮನೆಗೆ ಮಗಳು ಬಂದಳು, ಕೈಯಾಗ ದುಡ್ಡಿಲ್ಲ. ದೀಪಾವಳಿ ಹಬ್ಬ, ಊರಾಗೆಲ್ಲ ಸಡಗರ, ಮೈ ಮೇಲೆ ಮಕ್ಕಳ ಮೈ ಮೇಲೆ ಬಟ್ಟಿ ಇಲ್ಲ, ಅವಕ್ಕೊಂದಿಷ್ಟು ಪಟಾಕಿ ತರಬೇಕು, ದುಡ್ಡು ಕೊಡಾಕ ಜೇಬನಾಗ ರೊಕ್ಕ ಇಲ್ಲ. ಇದು ಆಟ ತಂದಿಟ್ಟವನ ಮ್ಯಾಲಿದ್ದ ದೇವ್ರ. ಹಬ್ಬ ಇಟ್ಟವನು ಅವನೇ, ಒಳಗ ನೋವು ಇಟ್ಟವನು ಅವನೇ. ಭಾಳ ಚಂದ ಮಜಾ ಇಡ್ತಾನ ಈ ನಿಸರ್ಗದ ತೊಟ್ಟಿನೊಳಗ. ಅದಕ್ಕೆ ಬೇಂದ್ರೆ ಬಾಳ ಚಲೋ ಬರೀತಾನ. ಇಟ್ಟು ನೋವದೊಳಗ ಮಗನ ಬಿದ್ದು ಒದ್ದಾಡಕತ್ತಿದಿ, ಬಾಳ ಶಾಣತನ ಮಾತು ಹೇಳ್ಕೊತಿ ನಡೆದಿಲ್ಲಪ್ಪ ನೀ. ಮನೆಯಾಗಿಟ್ಟು ತ್ರಾಸದವ, ಇಟ್ಟು ನೋವದವ. ಜಗತ್ತಿನೊಳಗ ಜಗಳ ಇರ್ಲಾರ್ದ ಮನಿ ಯಾವ್ದ್ರಿ? ನೋವಿರ್ಲಾರ್ದ ಮನುಷ್ಯ ಯಾವ? ಅಡಿಗರು ಸಾಹಿತ್ಯ ಬರೀತಾರೆ, ಮುತ್ತು ರಾಶಿಗಳು ತುಂಬಿ ಹೋದು ನಿನ್ನಲ್ಲಿ, ಏನಿದ್ದಾರೆ ಏನ್ ಜಲದಿ. ಸಮುದ್ರ ನೋಡ್ರಿ, ಸಾಗರ ನೋಡ್ರಿ. ಸಮುದ್ರಕ್ಕೆ ಹೋಗಿದ್ರೆ ನಿಮಗೆ ಭಾಸ ಆಗುತ್ತ, ಪ್ರಜ್ಞೆಗೆ ಬರುತ್ತ. ಮುತ್ತು ರಾಶಿಗಳು ತುಂಬಿ ಹೋದು ನಿನ್ನಲ್ಲಿ, ಏನಿದ್ದಾರೆ ಏನ್ ಜಲದಿ. ಬಾಯಾರಿ ಬಂದವನ ಬಾಯಾರಿಕೆ ತೀರಿಸಿದಾಗದು ನಿನ್ನಿಂದ. ಸಮುದ್ರದೊಳಗ ಸಾಗರದಷ್ಟು ನೀರದ, ಕಣ್ಣಿಗೆ ಕಾಣದಷ್ಟು ನೀರದ. ದಣದ ಬಂದವನಿಗೆ ಒಂದು ಲೋಟ ನೀರು ಕುಡಿದಾಗಂಗಿಲ್ಲ. ಅದರ ತಲೆಗಿಟ್ಕೋರಿ ನೀವೆಲ್ಲ. ಅಟ್ಟು ನೀರು ತಗೊಂಡು ಮಾಡೋದೇನು? ಅಡಿಗರು ಬರೀತಾರೆ, ಮುತ್ತು ರಾಶಿಗಳು ತುಂಬಿ ಹದು ನಿನ್ನಲ್ಲಿ, ಬಂಗಾರದ, ರೊಕ್ಕದ, ರೂಪಾಯದ, ಕನಕದ, ಬೆಳ್ಳಿಯದ, ಏನಿದ್ದಾರೆ ಏನ್ ಜಲದಿ. ಬಾಯಾರಿಕೆ ಬಂದವನ ಬಾಯಾರಿಕೆ ತೀರಿಸದಾಗದು ನಿನ್ನಿಂದ. ದಣದ ಬಂದ ಹೋಗಿ ಸಮುದ್ರ ಒಳಗಿನ ಒಂದು ಲೋಟ ನೀರು ಕುಡಿಯೋದಾಗಂಗಿಲ್ಲ. ಬಂಗಾರ ತಿನ್ನೋದಾಗುತ್ತೆ? ನಮ್ ಪುಟ್ಟ ಎದ್ದವ್ರು ಯಾವಾಗ್ಲೂ ಒಂದೊಂದು ಆಶೆ ಹೇಳ್ತಿದ್ರು. ಮನೆಯಾಗಿದ್ದು ಹೆಣ್ತಿ ಸುಮ್ ಕುಡ್ತಿಲ್ಲ ಅಂತ. ಅಕ್ಕಿ ನೋಡು ಎಷ್ಟು ಶ್ರೀಮಂತ ಆಗ್ಯಾಳ, ಎದುರು ಮನೆ ಶಾರದ. ನಾವ್ ಯಾವಾಗ ಆಗೋದು? ಏನ ಮನೆಗೆ ಬಂದ್ರೆ ಇದ ಚಾಲು ಮಾಡಿ ನನಗೆ ಗೊತ್ತಿಲ್ಲ. ಒಟ್ಟು ನಾವು ಮುಂಜಾಟಿಗೆ ಬಂಗಾರ ಆಗ್ಬೇಕು, ಬೆಳ್ಳಿ ಆಗ್ಬೇಕು, ರೊಕ್ಕ. ಆಸೆ ಬಾಳ ಕೋಡಿದು. ಇಟ್ಟು ಆಸೆ ಹತ್ತದ ಬಳಕ ಇನ್ನಾತ ತಗೋ ಅಂತ ಅನ್ಕೊಂಡು ಇವ ಅನುಷ್ಠಾನ ಕುಂತ, ದೊಡ್ಡ ಅನುಷ್ಠಾನ ಕುಂತ 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 ಕುಂತದ ಬಳಕ ಮ್ಯಾಲಿನ ದೇವ್ರು ಬೆಟ್ಟ ಅದ. ಯಾಕೆ ಅನುಷ್ಠಾನ ಕೂತೀವ? ಏನಿಲ್ಲಪ್ಪ, ನನ್ನ ಮನ್ಯಾಗ ಬಂಗಾರ ಬಾಳ ಕೊರತಿ ಅದ, ನಾ ಮುಟ್ಟುದೆಲ್ಲ ಬಂಗಾರ ಆಗ್ಬೇಕು, ಅಂತ ಹೊರ ಕೊಡು ಅಂದ ಪರಮಾತ್ಮ. ಹುಚ್ಚುಗೊಟ್ಟಿ ಬುದ್ಧಿ ಅದ ಇಲ್ಲೋ ನಿನಗ? ಇದು ಯಾಕೆ ಕೇಳಕತ್ತಿ? ಮತ್ತೊಂದು ಕೇಳು. ಇಲ್ಲ, ನನಗೇನು ಗೊತ್ತಿಲ್ಲ, ಮುಟ್ಟುದೆಲ್ಲ ಬಂಗಾರ ಆಗ್ಬೇಕು. ಇದು ಬೇಡ, ನಿನ್ನ ಮತ್ತೊಂದು ಕೇಳಿ ಕೊಡ್ತೀನಿ. ಇಲ್ಲ, ನಾ ಅನುಷ್ಠಾನ ಮಾಡಿನ 10 ವರ್ಷ, ಮುಟ್ಟುದೆಲ್ಲ ಬಂಗಾರ ಆಗ್ಬೇಕು. ತಗೋ ಅಂತಪ್ಪ ಪರಮಾತ್ಮ ತಥಾಸ್ತು ಅಂದ. ಅಲ್ಲೇ ಮಗ್ಗುಲೊಂದು ಬೇವಿನ ಮರ ಇತ್ತು. ಆ ಬೇವಿನ ಮರಕ್ಕೆ ಹಿಂಗ್ ಕೈ ಹಚ್ಚದ, ಬಂಗಾರ ಆತು. ಯಪ್ಪ, ನನ್ಯಾದ್ರ ಯಾರು ಇನ್ನು ಊರಾಗ? ಸೀದಾ ಮನೆಗೆ ಬಂದ ಅವ. ಮನೆಗೆ ಬರತ್ತಾನ, ಗಡ್ಡ ಬಿಟ್ಟು ಗುಡ್ದಾಗ ಕೂತು ಜಪ ತಪ್ಪ ಮಾಡಿದ. ಮನೆಗೆ ಬಂದ ತಕ್ಷಣ ಬಾಗಲ ತೆಗೆದು ಹೆಣತಿ. ಹೆಣ ತೆಗೆದ ಬಳಕ, ನೀ ಯಾಕಡಿ ಅಂದ್ಲಿ ಹೆಣತಿ? ಎಲ್ಲಿ ಹೋಗಿದೆ? ಅದೇನು ಕೇಳ್ತೀನಿ, ಬರೇ ಮುಟ್ಟನು ನಾ ಹೇಳ್ತೀನಿ ನನಗಂದ. ಯಾಕೆ ನೀ ಬರೇ ಮುಟ್ಟನು ಅಂದಾಗ, ಕಿಲೆ ಬಾಗಿಲದಲ್ಲ, ಬಾಗಿಲಿ ಮುಟ್ರಿ ಅಂದ್ರು. ಹಿಂಗ ಬಾಗಿಲು ಮುಟ್ತಾನ, ಬಾಗಿಲೆಲ್ಲ ಬಂಗಾರ ಆಗುತ್ತ. ನನ್ನ ರಾಜ ಅಂದ್ ಹಿಂಗೆ ಲಟ್ಟಿಗೆ ಹೊಡೆದಳೆ ಹೆಣತಿ. ಬಾಗಿಲು ಮುಟ್ಟಿದಾಗ ಬಾಗಿಲೆಲ್ಲ ಬಂಗಾರ ಆತು. ಏನ್ರಿ? ನೀ ಬರೀ ಮುಟ್ಟನು, ನೀ ಇದು ಪರಮಾತ್ಮ ಹತ್ರ ಬರತ್ತು. ರೀ ಬರ್ರಿ ಒಳಗ್ ಬರ್ರಿ. ಅಲ್ಲಿ ನಮ್ಮ ಮನ್ಯಾಗ ನಮ್ಮಪ್ಪ ರಾಜಾರಾಣಿ ಕಪಾಟ್ ಕೊಟ್ಟಾನ, ಕಬ್ಬಿಣದ ಬಂಗಾರದೇ ಆಗ್ಬೇಕು, ನೀ ಬಾ ಒಳಗ್ ಬಾ. ಅದಕ್ಕೆ ಮುಟ್ತಾನ, ಅದು ಬಂಗಾರ ಆಗುತ್ತ. ರೀ ನಾ ಇಲ್ಕಲ್ ಸೀರಿ ಬಾರ್ಡರ್ ಬಂಗಾರ ಅಲ್ಲ, ಇಡೀ ಸೀರಿನೇ ಬಂಗಾರ ಆಗ್ಬೇಕು, ಅದಕ್ಕೆ ಮುಟ್ಟು. ಸೀರಿ ಬಂಗಾರ ಆಯ್ತು ರೀ. ಮಂಚ ರೀ, ಇದು ಯಾಕೆ ಕಟ್ಟಿಗಿದ್, ಇದಕ್ಕೆ ಮುಟ್ಟು, ಅದು ಬಂಗಾರ ಆಯ್ತು ರೀ. ಟಿವಿ ಇದಕ್ಕೆ ಮುಟ್ಟು, ಇದಕ್ಕೆ ಬಂಗಾರ ಆಯ್ತು ರೀ. ಗ್ಯಾಸ್ ಅದ ರೀ, ಗ್ಯಾಸಿಗೆ ಮುಟ್ರಿ, ಗ್ಯಾಸ್ ಬಂಗಾರ ಆಯ್ತು. ಇಟ್ಟೆಲ್ಲ ಆದ ಬಳಕ ಗಂಡಂದ ಬರೀ ಇದೇ ಹೇಳ್ತೇವೆ, ಉಳ್ಳಕ್ ತಗೊಂಡ್ಬರ್ತಿ. ತಗೋರಿ, ನಿಮ್ಗೆ ಏನ್ ಗುಲಾಬ್ ಜಾಮೂನ್ ತರ್ಲೆ, ಇಡ್ಲಿ ತರ್ಲೆ, ವಡ ತರ್ಲೆ, ಏನ್ರಿ ತುಂಬ ಉಳ್ಳಕ್ ತಗೊಂಡು ಬಾ ಅಂದ ತಕ್ಷಣ ತಗೋ ಅಂತ ಚಲೋದೊಂದಿಟ್ಟು ಆಲೂ ಬಾತ್
ಪಲಾವ್ ಮಾಡ್ಕೊಂಡು ತಂದು ತಾಟ್ನಾಗ ಇಟ್ಲು ಉಂಡ್ರಿ ತಂದು ಹಿಂಗ ಅನ್ನಕ್ಕೆ ಮುಡ್ತಾನ, ಅನ್ನ ಬಂಗಾರ ಅನ್ನ ಬಂಗಾರ ಆತ. ಬಂಗಾರ ಆದ ಬಳಕ ಇದು ಯಾಕೋ ರೀ ಅನ್ನ ಬಂಗಾರ ಐತಲ್ರಿ, ನೀವ್ ಎಷ್ಟು ಪವಾಡ್ ಪುರುಷರ್ರಿ ತಡ್ರಿ ಇನ್ನೊಂದು ತಾಟ್ನಾಗ ಅನ್ನ ತರ್ತೀನ ಅಂತ ಇನ್ನೊಂದು ತಾಟ್ ತಂದ್ರು ಅದು ಮುಡ್ತಾನ, ಅನ್ನ ಬಂಗಾರ ಆಯ್ತು. ತಿತ್ತಾನೇನು ಬಂಗಾರ ತಿತ್ತಾನ? ಗೊತ್ತಾಗ್ತಾ ನಿಮ್ಮನ್ನ ಹೇಳಿ. ಡಿ.ವಿ.ಜಿ ಅವರು ಡಿ.ವಿ. ಗುಂಡಪ್ಪನವ್ರು ತಲೆ ಚಟ್ಟದ ಗೊತ್ತಿರ್ಲಿ ನಿಮಗೆಲ್ಲ, ತಲೆ ಟಕ್ಕಲ್ಲದ, ತಲೆ ಮೇಲೆ ಕೂದಲಿಲ್ಲ. ಈ ಬಸ್ನಾಗ ಹೋಗ್ಬೇಕಾದ್ರೆ ಇರುವ ಭಾಗ್ಯವ ಬಿಟ್ಟು ಬಾರನೆಂಬುದನ್ನು ಬಿಡು ಹರ್ಷಕ್ಕಿದೆ ದಾರಿ ಅಂತ ಬರೆದಿರ್ತಾರೆ ನೋಡಿ ಡಿ.ವಿ. ಗುಂಡಪ್ಪನವ್ರು ಮಂಕುತಿ ಮನಕಾಗ. ಅವ್ರ ತಲೆ ಯಾಕೆ ಬೋಳಾಯ್ತು? ಅದು ಯಾಕಂದ್ರೆ ಮತ್ತೆ ಅದು ಹೋಗ್ಕೋತದ್ರ ಕತಿ ಇಲ್ಲ ಅಂದ್ರೆ ಮತ್ತೆ ಯಾವಾಗ ಸಮಯದಾಗ ಹೇಳ್ತೀನಿ ನಾನು. ಬಹಳ ಚೆನ್ನಾಗದು. ಮಸಾಲ ದೋಸೆ ಅಂದರೆ ಡಿ.ವಿ.ಜಿಗೆ ಬಲು ಇಷ್ಟ. ತಿನ್ನಲು ಹೋಗಿ ಮೈಸೂರಿನಲ್ಲಿ ಪಟ್ಟರು ಬಲು ಕಷ್ಟ. ಮೈಸೂರು ಅರಸ ಇವರನ್ನ ಮಾತನ್ನು ಕೇಳಲು ಅವರಿಗೆ ಬಲು ಇಷ್ಟ. ಅರಮನೆ ಉತ್ಸವ ಕರೆಸಕ್ಕೆ ಅವರಿಗೆ ಆಜ್ಞೆ ತಾನಿತ್ತ. ಅರಮನೆ ಸುಖದಲ್ಲಿ ಮಲಗಿದರು ಡಿ.ವಿ.ಜಿ ಕನಸು ದೋಸೆ ಎತ್ತ. ಬೆಣ್ಣೆಯ ರುಚಿಯ ಚಟ್ನಿ ಮಸಾಲೆಗೆ ನಿದ್ದೆಯ ಬಾರದ ಅವಗಿತ್ತ. ನಸುಕಿನ ಜಾವದ ಬೆಳಗಿನ ಜಾವದ ಎದ್ದು ನಡೆದರು ಅರಮನೆ ಬಾಗಿಲ ಬಳಿಯತ್ತ. ಒಡನೆ ಸೇವಕ ಓಡಿ ಬಂದು ಡಿ.ವಿ. ಗುಂಡಪ್ಪನವರು ಕೇಳಿಬಿಟ್ಟ, ಎಲ್ಲಿಗೆ ಸ್ವಾಮಿ ಎಂದು ಹೇಳಿ ಎಂದು ಬಿಟ್ಟ. ಡಿ.ವಿ. ಗುಂಡಪ್ಪನವರು ದೋಸೆ ಆಚೆ ತಿನ್ನುವ ಚಪಲ ಹೇಳುವುದುಂಟೆ, ರೈಲು ಬಿಟ್ಟರು ಗುಣಗುಣಗುತ್ತ ಚೌರಕ್ಕೆಂದರು ಹೇಳುತ್ತ. ಅದು ಬಹಳ ದೊಡ್ಡ ಕತಿ ಅದ, ಅದು ಹೇಳ್ತಾ ಹೋದ್ರೆ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀರಿ ನೀವು. ಹಂಗಿರೋದ್ರಿಂದ ನೇರವಾಗಿ ಕತಿಗೆ ಬಂದ್ಬಿಡ್ತೀರಿ. ಯಾಕೆ ವಿಚಾರವನ್ನ ಇವತ್ತು ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಡಿ.ವಿ. ಗುಂಡಪ್ಪನವರಾಗಿರ್ಲಿ, ಈ ಹಾಸ್ಯ ಅನ್ನೋದು ಬಾಳ್ ಕೋಡಿ ಈ ಪ್ರಪಂಚದೊಳಗ. ಹಾಸ್ಯ ಆಮಿಷಗಳನ್ನ ಅರಿವಿನಿಂತ ಅವಿರಳ ಜ್ಞಾನಿಯಾಗಿರುವಂತ ಚನ್ನಬಸವಣ್ಣ, ಹಾಸ್ಯವನ್ನ ತ್ಯಜಿಸಿ ಸಮಾಜ ಸತ್ಸಂಗಕ್ಕಾಗಿ ನಿಂತಿರುವಂತ ಸಿದ್ಧಲಿಂಗ ಮಹಾರಾಜ ಈ ಕನ್ನೊಳ್ಳಿ ಒಳಗ ಮನಿ ಜಂತಿ ಹಾಕಕತ್ತಿದ್ರಂತ. ಕೌದಪ್ಪ ಮಹಾರಾಜರು ಬಂದು, ಸಿದ್ಧಲಿಂಗ, ಏ ಸಿದ್ದಪ್ಪ ನಡಿಯೋ ಹೋಗೋಣ ತುಳಜಾಪುರಕ್ಕ ಅಂದ್ರಂತ. ಇಲ್ಲಪ್ಪ, ಇದು ಗೌಡನ ಮನಿ ಜಂತಿ ಹಾಕಕತ್ತೀನಿ, ಮನಿ ಮ್ಯಾಳ್ಗೆ ಹಾಕಕತ್ತೀನಿ. ಅಕಸ್ಮಾತ್ ನಾನೇನಾದ್ರೂ ಬಿಟ್ಟು ಬಂದ ಅಂದ್ರ ಅವ ಬಿಡಂಗಿಲ್ಲ, ಇದಿಷ್ಟು ಕೆಲಸ ಮಾಡೇ ಬರ್ತೀನಿ. ನಾನು ಹೇಳ್ತೀನಿ ಬಾ ಗೌಡಿಗೆ, ಏನ್ ದೊಡ್ಡ ಆಗೋದು. ಮೊದಲು ನಡಿ ತುಳಜಾಪುರಕ್ಕೆ ಹೋಗೋಣ ಅಂತ ಅನ್ಕೊಂಡು ಇಬ್ರು ಮಂದು ಕೂಡ್ಕೊಂಡು ಈ ಸಿಂದಗಿಯ ಮಾರ್ಗದಿಂದ ಒಳಗೆ ನಡ್ಕೋ ಅಂತ ಬರಕತ್ರು ಇವ್ರು ಇಬ್ರು ಮಂದಿ. ಯಾರ್ಯಾರು? ಲಚ್ಚಾಣದ ಸಿದ್ಧಲಿಂಗ ಮಹಾರಾಜರು ಮತ್ತ ಕೌದಪ್ಪ ಮಹಾರಾಜರು. ಮನಸ್ಸು ಅನ್ನೋದು ಬಹಳ ಚೆನ್ನಾಗಬೇಕು, ಹೃದಯ ಅನ್ನೋದು ಬಹಳ ಚೆನ್ನಾಗಬೇಕು. ಎಲ್ಲಾದ ಕೂಡ ಮನಸ್ಸಿಲ್ಲ ಅಂದ್ರೆ ಮುತ್ತು ರಾಶಿಗಳೇ ತುಂಬಿ ಹೋದು ನಿನ್ನಲ್ಲಿ, ಏನಿದ್ದಾರೆ ಏನ್ ಜಲದಿ ಬಾಳದಪ್ಪ. 4 ಅಂತಸ್ತಿನ ಮನಿ ಕಟ್ಟಿದಿ, ಮನ್ಯಾಗ ಟಿಜೂರು ತುಂಬಾ ಬಂಗಾರನ ಇಟ್ಟಿದಿ. ಹಸದ ಬಂದವನಿಗಂತೂ ತನ್ನ ಕೊಡ್ಲಿಲ್ಲ ಅಂದ್ರೆ ಅದು ಮನ್ಯಾಗಿದ್ದ ಬಂಗಾರನು ಕೂಡ ಸತ್ ಹೆಣದ ಸಮ ತಲೆಗಿಟ್ಟುಕೋರು ನೀವೆಲ್ಲ. ಅದು ಯಾವ್ದು ಕೆಲ್ಸಕ್ಕೆ ಬರೋದಲ್ಲ. ದುಡ್ಡೈತೆ ಅಂತ ದೊಡ್ಡ ದೊಡ್ಡ ಮಾತಾಡಿ ಮಡ್ಡೆ ಹೊಡೆದು ಮೂರ್ಖನಾಗಿ ದಡ್ಡನಾಗಿ ಬಾಳೋದಕ್ಕಿಂತ ನಡೆಯುವಂತ ಸುಯೋಗ ಕಾರ್ಯಕ್ರಮಕ್ಕೆ ಬದುಕು ಶ್ರೀಕಾರ ಆಗ್ಲಿ ಅಂತ ಶಂಕರಲಿಂಗನ ಪಾದಕ್ಕೆ ಸಲ್ಲಿಸ್ಬಿಡ್ರಿ. ಜೀವನ ಎಷ್ಟು ಸಾರ್ಥಕ ಆಗುತ್ತ. ಇದು ಬದುಕಿನ ವಿಕಾರ. ಶಿವ ಕೊಟ್ಟ ಕಾಲಕ್ಕ ಉಂಡು ಹುಟ್ಟಿರಬೇಕ, ಹಸಿದು ಬಂದವರ ಕರಿಬೇಕ, ಹಸಿದು